ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಗೀತಾ ಸಕ್ರಾಪಟ್ನ. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನೇ ಮತ್ತಷ್ಟು ಎಂಕರೇಜ್ ಮಾಡಿ. ಇಲ್ಲಿ ನಮ್ಮ ಸಕ್ರಾಪಟ್ಟಣದಲ್ಲಿ ದಸರಾ ಹೇಗೆ ಆಚರಿಸ್ತೇವೆ ಅಂತ ನೋಡೋಣ ಅಲ್ವಾ. ಎಷ್ಟು ಗ್ರ್ಯಾಂಡಾಗಿ ಮಾಡ್ತಾರಲ್ವ, ಕಣ್ಣು ತುಂಬ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಅದನ್ನು ಪ್ರತಿ ಒಂದು ಅದನ್ನೊಂದು ಮಂತಿಂದನೂ ಅಲಂಕಾರ ಮಾಡಿಕೊಂಡು ಇದೆಲ್ಲ ಮಾಡ್ಕೊಂಡು ಲೈಟಿಂಗ್ಸ್ ಇದೆಲ್ಲ ಮಾಡ್ತಾ ಇರ್ತಾರಲ್ವ, ಅದು ನೋಡೋದಕ್ಕೆ ಚೆಂದ. ಸಂಜೆ ಆಯಿತು ಅಂದರೆ ಪೂಜೆ ಸ್ಟಾರ್ಟ್ ಆಗ್ತಾ ಇರುತ್ತೆ, ತುಂಬ ಖುಷಿ ಇರುತ್ತೆ ಅಲ್ವಾ. ಬನ್ನಿ ನೋಡೋಣ. ದುರ್ಗಾದೇವಿಗೆ ಪ್ರತಿದಿನವೂ ಒಂದೊಂದೊಂದು ಅಲಂಕಾರ ಇರುತ್ತೆ. 9 ದಿವಸನೂ ಒಂದೊಂದು ಅಲಂಕಾರ ಇರುತ್ತೆ. ಪ್ರತಿದಿನ ಪೂಜೆ ಶ್ಲೋಕ ನೋಡೋಕ್ಕೆ ಚೆಂದ ಇರುತ್ತೆ ಕಣ್ರಿ. ಸಾಂಸ್ಕೃತಿಕ ಕಾರ್ಯಕ್ರಮ ಸಹ ಇರುತ್ತೆ. ಪ್ರತಿದಿನ 9 ದಿನದಲ್ಲಿ 9 ಪ್ರತಿ ಒಂದೊಂದು ಥರ ಮಕ್ಕಳ ಭರತನಾಟ್ಯ ಆಗ್ಬೋದು, ಹಾಸ್ಯ ಇದಾಗಿರ್ಬೋದು, ಸಂಗೀತ ಕಚೇರಿ ತುಂಬ ಚೆನ್ನಾಗಿರುತ್ತೆ. ಅದು ನೋಡೋದಕ್ಕೆ ಚೆನ್ನಾಗಿರುತ್ತೆ ಕಣ್ರಿ. ಪ್ರತಿದಿನ ಅನ್ನ ಸಂತರ್ಪಣೆ ಸಹ ಇರುತ್ತೆ. ಈ ಸುತ್ತಮುತ್ತ ಹಳ್ಳೀಲಿ ಎಲ್ಲ ಜನ ಎಲ್ಲ ಸೇರಿಕೊಳ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ, ಗ್ರ್ಯಾಂಡಾಗಿರುತ್ತೆ. ಬನ್ನಿ ಒಂದು ಸತಿ ವಿಸಿಟ್ ಮಾಡಿ ಅಲ್ವಾ. ನಮ್ಮೂರಲ್ಲಿ ಹೇಗಿದೆ ಅಂತ ನೋಡಿ. ಓಕೆನಾ. ನೋಡಿ ಎಷ್ಟು ಅಲಂಕಾರವಾಗಿದೆ, ಎಷ್ಟು ಚೆನ್ನಾಗಿದೆ, ಭವ್ಯವಾಗಿದೆ. ನೋಡೋಕ್ಕೆ ಕಣ್ಣು ತುಂಬ್ಕೋಬೇಕು, 2 ಕಣ್ಣಲ್ಲಿ ತುಂಬ್ಕೋಬೇಕು, ಅಷ್ಟು ಚೆನ್ನಾಗಿರತ್ತೆ ಕಣ್ರಿ. ಎಲ್ಲ ಮಕ್ಳುಗಳು ಆಟ ಆಡೋದು ಇದು ಮಾಡೋದು ನೋಡಿ. ತಾಯಿ ಎಷ್ಟು ರಾಜಾರಿಸ್ತಾಳೆ, ಎಷ್ಟು ನೋಡಿ ತಾಯಿ ಎಷ್ಟು ಚೆನ್ನಾಗಿ ಅಲಂಕಾರವಾಗಿ ಎಲ್ಲ ಮುತ್ತೈದೆಯರು ಪೂಜೆಗೆ ಬರ್ತಾರೆ. ಸಂಜೆ ಆಯಿತು ಅಂದರೆ ಪೂಜೆ ಮುಗಿಸ್ಕೊಂಡು ಅಲ್ಲಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡಿ ಖುಷಿಪಟ್ಟು ಅನ್ನ ಸಂತರ್ಪಣೆ ಇರುತ್ತೆ. ಅನ್ನ ಸಂತರ್ಪಣೆ ಮುಗಿಸ್ಕೊಂಡು ಅಲ್ಲಿಂದ ಹೊರಡೋದು ಒಂಥರ ಏನೋ ಸಂತೋಷ. ದಸರಾ ಬಂದರೆ ಸಾಕು ನಮ್ಮೂರಲ್ಲಿ ಖುಷಿ ಅಥವಾ ಸಂತೋಷ ಎರಡೂ ಇರುತ್ತೆ. ಗಣೇಶ ಹಬ್ಬ ದಸರಾ ಬರುತ್ತೆ. ನೋಡಿದ್ರೆ ಇಷ್ಟ ಆಯಿತಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.